ತುಂಡುಗಳನ್ನು ತಿರುಗಿಸುವಂತಿಲ್ಲ ಹಾಗೂ ಸ್ಥಳಾಂತರಿಸುವಂತಿಲ್ಲ. ಹಗ್ಗವನ್ನು ಮೊದಲು ಕತ್ತರಿಸುವ ಅಭ್ಯರ್ಥಿ ಟಾಸ್ ಗೆದ್ದು ಕಟ್ಟ ಕಡೆಯ ಮನೆಯ ಕ್ಯಾಪ್ಟನ್ ಆಗುತ್ತಾರೆ. ಪಜಲ್ ತುಂಡು ಸರಿಸಬೇಕಿರುವ ಮಾನದಂಡದ ಪ್ರಕಾರ ಚಾಕು ಇರುವ ಆ ತುಂಡನ್ನ ಹೊರಗೆ ತೆಗೆಯಲಾಗಿದೆಯೇ? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನಿನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ ನಾನು ಮಧ್ಯಾಹ್ನದ ಮೇಲೆ. ಯಾರ್ಯಾರೆಲ್ಲ ಯಾವ್ಯಾವ ಊರಿನಿಂದ ನೋಡ್ತಾ ಇದ್ದೀರಿ ಈ ವಿಡಿಯೋನ, ಸೊ ಯಾರ್ಯಾರಿಗೆಲ್ಲ ತಲುಪ್ತಾ ಇದೆ, ದಯವಿಟ್ಟು ಗಿಲ್ಲಿ ಫ್ಯಾನ್ಸ್ಗಳು ಯಾರ್ಯಾರೆಲ್ಲ ಇದ್ದೀರಿ ಒಂದು ಕಮೆಂಟ್ ಹಾಕಿ ಅಂತ ಹೇಳಿದ್ದೆ. ತುಂಬ ಜನ ರೆಸ್ಪಾಂಡ್ ಮಾಡಿದ್ದೀರಿ, ತುಂಬ ಖುಷಿ ಆಯಿತು ನನಗೆ. ಈಗ ಅಂದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಚಾರಧಾರಣೆಯನ್ನು. ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಷ್ಟೇ ಬ್ಯಾಲೆನ್ಸ್ ಉಳಿದಿರ್ತಕ್ಕಂಥದ್ದು, ಕೆಲವೇ ದಿನಗಳು. ಇವತ್ತು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೋದಾಗತ್ತೆ. ಲಾಸ್ಟ್ ಮನೆಯ ಕ್ಯಾಪ್ಟನ್ ಯಾರು ಅನ್ನೋದ್ರ ಬಗ್ಗೆ, ಬಿಗ್ ಬಾಸಿನ ಮನೆಗೆ ಲಾಸ್ಟ್ ಕ್ಯಾಪ್ಟನ್ ಯಾರು ಅಂತ. ಸೊ ಆ ಒಂದು ವಿಚಾರದಲ್ಲಿ ಧನುಷ್ ಗೆಲ್ಲೋ ಅಂಥದ್ದು ಆಗತ್ತೆ ಅಂತ ಪ್ರೋಮೋದಲ್ಲಿ ತೋರಿಸಿದ್ದಾರೆ ವೀಕ್ಷಕರೇ. ಈ ಧನುಷ್ ಏನಿದ್ದಾರೆ ಅಂದರೆ ವೆಲ್ ಆ್ಯಂಡ್ ಗುಡ್ ಪ್ಲೇಯರು, ಮತ್ತು ಯಾರ ಹತ್ರನೂ ವಿರೋಧ ಕಟ್ಕೊತಾ ಇಲ್ಲ. ನನಗೆ ಅದೇ ಆಶ್ಚರ್ಯ ಆಗುತ್ತೆ, ಸೈಲೆಂಟಾಗಿ ಈ ಮಹೇಶ್ ಕಾರ್ತಿಕ್ ಇದ್ರು ನೋಡಿ ಸೀಸನ್ 10ನಲ್ಲಿ. ಅಂದರೆ ಮಹೇಶ್ ಕಾರ್ತಿಕ್ ಗೆಲ್ತಾರೆ ಅಂತ ಭಾಗಶಃ ಒಂದು 50-60 ಭಾಗ ಜನಕ್ಕೆ ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಅಂದರೆ ಮಹೇಶ್ ಕಾರ್ತಿಕ್ ಗೆಲ್ತಾರೆ ಅಂತ. ಓಕೆನಾ? ಆದರೆ ವಿಪರ್ಯಾಸ ಏನಪ್ಪ ಅಂತಂದರೆ ಅದೇ ಮಹೇಶ್ ಕಾರ್ತಿಕ್ ವಿನ್ ಆದರು. ಆ ಥರದಲ್ಲಿ ಈ ಸರಿ 100ಕ್ಕೆ 100 ಭಾಗವೂ ಕೂಡ ಗಿಲ್ಲಿಯ ಸಪೋರ್ಟು ಇದೆ. 190 ಭಾಗ ಅಂದ್ಕೊಳ್ಳಿ, ಇನ್ನೊಂದು 10 ಅಂದರೆ 10 ಭಾಗ ಇವ್ರ ಫ್ಯಾನ್ಸ್ಗಳಿರ್ಬೋದು. ಯಾರು ಕೂಡ ಧನುಷ್ ಅನ್ನೋ ಒಂದು ವಿಚಾರಧಾರಣೆಯನ್ನು ಎಲ್ಲೂ ಕೂಡ ಹೊರಗಡೆಗೆ ಜಾಸ್ತಿ ಎತ್ತುತ್ತಾ ಇಲ್ಲ. ಕಾರಣ ಏನು? ಧನುಷ್ಗಿಂತ ವೆಲ್ ಆ್ಯಂಡ್ ಗುಡ್ ಪ್ಲೇಯಿಂಗ್ ಆಡುವಂಥವ್ರಲ್ಲಿ ಗಿಲ್ಲಿ ಇದ್ದಾನೆ, ಇನ್ನು ಸುಮಾರು ಜನ ಇದ್ದಾರೆ, ರಘು ಅವರಿದ್ದಾರೆ, ಹಂಗೆ ಹಿಂಗೆ ಅಂತ. ಆದರೆ ಖಂಡಿತವಾಗಿ ಅಂದರೆ ನೋಡಿ, ಅಲ್ಲೇ 2 ಸರಿ ಧನುಷು 2 ಸರಿ ಇದಾಗಿರ್ತಕ್ಕಂಥದ್ದು, ಕ್ಯಾಪ್ಟನ್ ಆಗಿರ್ತಕ್ಕಂಥದ್ದು. ಇದು 3ನೇ ಬಾರಿಯೂ ಕೂಡ ಕ್ಯಾಪ್ಟನ್ನು. ಹೇಳೋಕ್ಕಾಗಲ್ಲ. ಎಲ್ಲ ಸ್ಟ್ರಾಟರ್ಜೀಸು ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ನೋಡೋದಕ್ಕೆ ಹೋದಾಗ ಗೆದ್ದರೂ ಗೆಲ್ಲಬಹುದು, ಗೆಲ್ದೇನೂ ಇರ್ಬೋದು. ಬಟ್ ಮೈಂಡ್ ಗೇಮ್ ಆಗ್ಬೋದು, ಅಥವಾ ಯಾರನ್ನೂ ವಿರೋಧ ಮಾಡ್ಕೊತಾ ಇಲ್ಲ ಗುರು, ಅದೊಂದು ವಿಶೇಷ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಯಾರನ್ನೂ ವಿರೋಧ ಮಾಡ್ಕೊಂಡಿಲ್ಲ. ಯಾರೋ ನಮ್ಮ ಧನುಷ್ ಬಂದು ಯಾರ ಹತ್ರನೂ ವಿರೋಧ ಕಟ್ಕೊಳ್ಳೋದಾಗಲಿ, ವಾಗಮ್ಮ ಅದು ಇದು ಯಾರನ್ನೂ ಇದನ್ನು ಮಾಡೋದಾಗಲಿ, ಡಿಗ್ರೇಡ್ ಮಾಡೋದಾಗಲಿ ಏನೂ ಇಲ್ಲ. ಅವನ ಪಾಡಿಗೆ ಅವ್ನು ಆಡ್ಕೊಂಡು ಹೋಗ್ತಾ ಇದ್ದಾನೆ ಧನುಷು. ಭಾಳ ಖುಷಿ ಆಯಿತು ಆ ಒಂದು ವಿಚಾರಧಾರಣೆಯನ್ನು ನೋಡೋದಕ್ಕೆ ಹೋದಾಗ. ಇನ್ನು ಅಶ್ವಿನಿ ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಭಾಗವಹಿಸಿರ್ತಾರೆ. ಆದರೆ ಅಶ್ವಿನಿ ಅವ್ರಿಗೆ ಅಂದರೆ ಪ್ರೋಮೋದಲ್ಲಿ ನೋಡೋ ಪ್ರಕಾರ ಅಶ್ವಿನಿ ಅವ್ರಿಗೆ ಆ ಒಂದು ಚಾನ್ಸು ಸಿಗಲ್ವೇನೋ ಅಂತ, ಅಂದರೆ ಕ್ಯಾಪ್ಟನ್ಸಿ ಆಗುವಂಥ ಭಾಗ್ಯವೇ ಇಲ್ವೇನೋ ಅಂತ ಅನ್ನಿಸ್ತು. ಬಿಗ್ ಬಾಸ್ ಅನ್ನೋದು ಹೇಗೆ ಆಗ್ಬಿಟ್ಟಿದೆ ಅಂತಂದರೆ, ಅಂದರೆ ಜನಗಳಿಗೆ ಅಥವಾ ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಏನೇ ಇದ್ರೂ ಅದ್ರ ಮಾಹಿತಿನ ಜನಗಳಿಗೆ ಅರ್ಪಿಸ್ಬಿಡ್ಬೇಕು ಅನ್ನೋ ಮನಸ್ಥಿತಿ ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಬರುತ್ತೆ. ಜನಗಳಿಗೆ ಏನು ಆಗ್ಬೋದು, ನೆಕ್ಸ್ಟ್ ಏನು ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಜನಗಳಿಗೆ ಬರುತ್ತೆ. ಸೊ ಈ ಥರದ್ರಲ್ಲಿ ಕಂಟೆಂಟ್ ಕ್ರಿಯೇಟಿಂಗ್ ಅಂತ ಬಂದಾಗ ಎಲ್ಲೋ ಒಂದು ಕಡೆಗೆ ಬಿಗ್ ಬಾಸ್ ಅನ್ನೋದು ಒಂದು ಒಳ್ಳೆ ವೇದಿಕೆ ಆಗಂತೂ ಇದೆ, ಜನಗಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟು. ಆದರೆ ಅದರಲ್ಲಿ ಕೆಲವು ಲೋಪದೋಷಗಳು ಕಾಣಿಸುತ್ತೆ. ಆ ಲೋಪದೋಷಗಳು ಹೆಂಗೆ ಕಾಣಿಸುತ್ತೆ, ಏನು ಕಾಣಿಸುತ್ತೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ತಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ, ಆಯಿತಾ? ಆದರೆ ಈ ಒಂದು ವಿಚಾರಧಾರಣೆಯನ್ನು ಕುರಿತು ಮಾತಾಡೋದಕ್ಕೆ ಅಂತ ಹೋಗೋದಾದರೆ ಎಲ್ಲೋ ಒಂದು ಕಡೆಗೆ ಅನಿಸುತ್ತೆ, ಬಿಗ್ ಬಾಸ್ ಅನ್ನೋದು ಯಾವ ಥರ ಏನಾದ್ರೂ ಲೈಕ್ ಅಲ್ಲೇನಾದರೂ ಸ್ಕ್ರಿಪ್ಟ್ ಗಿಫ್ಟ್ ಏನಾದರೂ ಕೊಡ್ತಾರ, ಸ್ಕ್ರಿಪ್ಟ್ ಗಿಫ್ಟ್ ಏನಾದರೂ ಕೊಟ್ಬಿಟ್ಟು ಏನಾದರೂ ಇದನ್ನು ಮಾಡ್ತಾರ ಅನ್ನೋದು ಒಂದು ಕಡೆಗೆ ಅದು ಬರ್ತಾ ಹೋಗುತ್ತೆ. ಗೊತ್ತಿಲ್ಲ, ಬಹುಶಃ ಸ್ಕ್ರಿಪ್ಟೇ ಕೊಡ್ಬೋದು, ಕೊಡೋದೇನೂ ಇರ್ಬೋದು. ಯಾಕೆಂತಂದರೆ ನಾವು ಹೋಗಿ ನೋಡಿಲ್ವಲ್ರಪ್ಪ. ಸೊ ಹಂಗಾಗಿ ಅದು ಸಾಧ್ಯ ಇಲ್ಲ. ಸ್ಕ್ರಿಪ್ಟ್ ಕೊಡೋದೇನೋ ಅದು ಅವರವ್ರಿಗೆ ಬಿಟ್ಟಿದ್ದು, ಅವರವ್ರಿಗೆ ಗೊತ್ತಿರಬೇಕು. ಅದು ಅವರವರ ವಿಚಾರಧಾರಣೆಗೆ ಸಂಬಂಧಪಟ್ಟಂಥದ್ದು. ಬಿಗ್ ಬಾಸು ಏನೇ ಆದರೂ ಕೂಡ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೋದು ನಿಜ ಅನ್ನೋದಾದ ಎಷ್ಟು ಸತ್ಯವೋ, ಅಲ್ಲಿಗೆ ಏನು ನಡೀತಾ ಇದೆ ಇವತ್ತಿನವರೆಗೂ ಹೊರ ಜಗತ್ತಿಗೆ ತೋರಿಸೋದಿಲ್ಲ, ನಿಗೂಢವಾಗಿ ಉಳಿಸ್ಕೊತಾರೆ ಅನ್ನೋದು ಅಷ್ಟೇ ಸತ್ಯ.
24 ಗಂಟೆ ಇತ್ತು ಅಂತಂದ್ರೂ ಕೂಡ ಅಲ್ಲಿ ಅಂದರೆ ಸ್ಮೋಕಿಂಗ್ ಝೋನ್ ಇದೆ, ಡ್ರಿಂಕಿಂಗ್ ಝೋನ್ ಇರುತ್ತೆ. ಇದನ್ನು ಯಾವತ್ತೂ ಇವತ್ತಿನವರೆಗೂ ತೋರಿಸೋದಕ್ಕೆ ಹೋಗಿಲ್ಲ ಬಿಗ್ ಬಾಸ್ ಮನೇಲಿ. ಯಾಕೆ ಅಂದರೆ ಅದು ಗೊತ್ತಾಗಬಾರ್ದು ಅನ್ನೋದು ಒಂದು ಕಡೆಗಾದರೆ, ಶೋ ರೆಪ್ಯುಟೇಷನ್ಸ್ ಅನ್ನೋದು ಒಂದು ಕಡೆಗಿರುತ್ತೆ. ಸೊ ಹಾಗಾಗಿ ಆ ಒಂದು ವಿಚಾರಧಾರಣೆಯನ್ನು ಇವತ್ತಿನವರೆಗೂ ಅರ್ಪಿಸುವಂಥ ಪ್ರಯತ್ನ ಮಾಡಿಲ್ಲ. ಆಯ್ತಾ? ಅದನ್ನು ಅಂದರೆ ಯಾವ ಥರ ಕನ್ಸಿಡರ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಬಿಗ್ ಬಾಸ್ ಅನ್ನೋ ಒಂದು ವಿಚಾರಧಾರಣೆಯನ್ನು ಕುರಿತು ಯಾವ ಥರ ಕನ್ಸಿಡರ್ ಮಾಡಬೇಕು, ಅಲ್ಲಿ ಒಳಗಡೆ ಏನು ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ದಂಗೆ ಮಾಡ್ತಾರೆ. ಸೊ ಅದೆಲ್ಲೋ ಒಂದು ಕಡೆಗೆ ಒಂಥರ ಇದೆ. ನೋಡೋಣ ಏನೇನು ಆಗ್ಬೋದು, ಏನೇನು ಕತೆ ಅಂತ. ಇನ್ನೂ 1 ವಾರ 2 ವಾರ ಅಷ್ಟೇ ಬ್ಯಾಲೆನ್ಸ್ ಇದೆ. ಅಷ್ಟಾದಮೇಲೆ ನೀಟಾಗಿ ಬಿಗ್ ಬಾಸ್ ಅನ್ನೋ ಒಂದು ಇದು ಮುಚ್ಚೋಗುತ್ತೆ. ಅಂದರೆ ಈ ಒಂದು ವರ್ಷ ಎಂಡ್ ಆಗುತ್ತೆ, ಈ ಒಂದು ಸೀಸನ್ನು. ನೆಕ್ಸ್ಟ್ ಸೀಸನ್ ಬರೋವರೆಗೂ ಕಾಯ್ತಾ ಕೂತ್ಕೋಬೇಕಾದಂಥ ಅನಿವಾರ್ಯ ಇರುತ್ತೆ. ಎಸ್ ಸ್ನೇಹಿತರೆ, ನಿಮಗೇನು ಅನ್ನಿಸ್ತು? ಇನ್ನು ನಮ್ಮ ಗಿಲ್ಲಿ ಫ್ಯಾನ್ಸ್ಗಳು ಯಾರ್ಯಾರೆಲ್ಲ ಇದ್ದೀರಿ, ನಮ್ಮ ಗಿಲ್ಲಿ ಫ್ಯಾನ್ಸ್ಗಳೆಲ್ಲ ಏನೇನು ಯೋಚನೆ ಮಾಡ್ತಾ ಇದ್ದೀರಿ, ಮತ್ತು ನಮ್ಮ ಗಿಲ್ಲಿನ ಗೆಲ್ಸೋದಕ್ಕೆ ಏನೇನು ಬೇಕೋ ಅದ್ರ ಕಡೆ ಗಮನ ಹರಿಸೋಣ, ಓಟ್ ಹಾಕೋಣ, ಓಕೆ, ಗೆಲ್ಸೋದಕ್ಕೆ ನಿಂತ್ಕೊಳ್ಳೋಣ, ಬೆಂಗಾವಲಾಗಿ ನಿಂತ್ಕೊಳ್ಳೋಣ. ಮತ್ತು ನಮ್ಮ ಗಿಲ್ಲಿಗೋಸ್ಕರ ಒಂದು ಹಾಡನ್ನು ನಾನು ಕೂಡ ನಮ್ಮ ಚಾನಲ್ನಲ್ಲಿ ಮಾಡಿದ್ದೆ. ಸೊ ಅದನ್ನು ಮೆಲ್ಲಗೆ ತೊಗೊತಾ ಇದ್ದಾರೆ ಜನಗಳು, ಓಕೆನಾ. ಮೆಲ್ಲಗೆ ಹೋಗ್ತಾ ಇದೆ, ಏನಂತಾರೆ ಆಮೆಯ ನಡಿಗೆಯಲ್ಲಿ ಹೋಗ್ತಾ ಇದೆ. ಸೊ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನಲ್ಲೇ ಇದೆ, ಈ ವಿಡಿಯೋದಲ್ಲೂ ಕೂಡ ಡಿಸ್ಕ್ರಿಪ್ಷನ್ಸ್ ಹಾಕಿರ್ತೇನೆ, ನೋಡಿ, ಓಕೆನಾ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಲಿರಿಕ್ಸು ಪರಿಕ್ಸ್ ಎಲ್ಲ ನಂದೇ, ಓಕೆನಾ. ನಿಮ್ಗೇನು ಅನ್ಸುತ್ತೆ, ಏನು ಕತೆ, ಅದನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸುವಂಥದ್ದನ್ನು ಮಾಡಿ. ಗಿಲ್ಲಿನ ಗೆಲ್ಲಿಸ್ಬೇಕು ಕಣ್ರಿ. ಈಗ ಧನುಷ್ ಅವರು ಅಂತ ಬಂದರೆ, ಧನುಷ್ ಅವರು ಈಗ ಅಲ್ಲಿಂದ ಹೊರಗಡೆಗೆ ಬಂದಿದ್ದಾರೆ ಅಂದರೆ ಸೀರಿಯಲ್ಗಳು ಸ್ಟಾರ್ಟ್, ಅವ್ರಿಗೆ ಸೀರಿಯಲ್ಗಳು ಬಂದು ಹೋಗ್ಬಿಡುತ್ತೆ. ಆದರೆ ಗಿಲ್ಲಿ ವಿಚಾರ ಹಂಗಲ್ಲ. ಬಡವರ ಮನೆ ಮಗ ಕಣ್ರಿ ಅವನು, ಓಕೆ. ಇದ್ರೊಳಗೆ ಬರೋ ಒಂದು 50 ಲಕ್ಷ, ಒಂದು ಫ್ಲ್ಯಾಟು ಪಾಟು ಏನಿರುತ್ತಲ್ಲ, ಸೆಟ್ಲಾಗ್ತಾನೆ. ಸೆಟ್ಲು ಮಾಡೋಣ ನಾವೇ ಎಲ್ಲ ಸೇರಿಕೊಂಡು, ಏನಂತೀರ? ಏಕೆಂತಂದರೆ ಇವೆಲ್ಲ ಬಿಡುವಂಥದ್ದಲ್ಲ. ಬಡವ್ರ ಮಕ್ಕಳನ್ನ ಗೆಲ್ಲಿಸ್ಬೇಕು, ಬಡವ್ರ ಮಕ್ಕಳನ್ನ ಉಳಿಸ್ಬೇಕು, ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು, ಆಯಿತಾ. ಏಕೆಂತಂದರೆ ನಾವು ಕೂಡ ಬಡವ್ರ ಮಕ್ಕಳೇ ಅಲ್ವೇನ್ರಿ. ನಾವು ಕೂಡ ಬಡವ್ರ ಮಕ್ಕಳೇ ಆಗಿರೋದ್ರಿಂದ ನಾವು ಇನ್ನೊಬ್ರನ್ನ ಉಳಿಸೋವಂಥದ್ದು, ಓಕೆನಾ, ಇನ್ನೊಬ್ರನ್ನ ಬೆಳೆಸೋವಂಥದ್ದು ಮಾಡಿದ್ರೆ ನಮ್ಮನ್ನು ಬೆಳೆಸೋದಕ್ಕೆ ಎಷ್ಟೋ ಜನ ಒಳ್ಳೆ ಮನಸ್ಥಿತಿಗಳು ಉದ್ಭವ ಆಗುತ್ತೆ, ಎಷ್ಟೋ ಜನ ಒಳ್ಳೆ ಮನಸ್ಥಿತಿಗಳು ಬರುತ್ತೆ ನಮ್ಮನ್ನು ಬೆಳೆಸೋದಕ್ಕೆ ಅಂತ. ಸೊ ನಾವು ಒಬ್ಬರಿಗೆ ಪ್ರಾಮಾಣಿಕತೆಯಿಂದ ಒಳ್ಳೇದು ಮಾಡೋಣ. ನಮ್ಗೆ ಯಾರೋ ಒಬ್ರು ಒಳ್ಳೇದು ಮಾಡೋದಕ್ಕೆ ಉಟ್ಕೊತಾರೆ, ನಮ್ಗೆ ಯಾರೋ ಒಳ್ಳೇದು ಬಯಸೋದಕ್ಕೆ ಅಂತ ಉಟ್ಕೊತಾರೆ. ಗಿಲ್ಲಿನಿ ಸರಿ 100% ಗೆಲ್ಸೋದ್ರ ಕಡೆಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಬಡವ್ರ ಮಕ್ಕಳನ್ನ ಬೆಳೆಸೋಣ, ಬಡವ್ರ ಮಕ್ಕಳನ್ನ ಉಳಿಸೋಣ, ಓಕೆ. ಇದು ನನ್ನ ಅನಿಸಿಕೆ. ನಿಮಗೇನು ಅನ್ನಿಸ್ತು ತಪ್ಪದೆ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ, ಓಕೆನಾ. ಮತ್ತು ಆದಷ್ಟು ನನ್ನ ಎಲ್ಲ ವೀಕ್ಷಕರಿಗೆ ನಾನು ಕೇಳ್ಕೊಳ್ತಕ್ಕಂಥದ್ದು, ದಯವಿಟ್ಟು ಸ್ವಲ್ಪ ವಲ್ಗಾರಿಟಿ ಅನ್ನೋದನ್ನು ಯಾರು ಯೂಸ್ ಮಾಡಬೇಡಿ, ಓಕೆನಾ. ಇದು ನನ್ನ ರಿಕ್ವೆಸ್ಟು. ಯಾರೂ ಮಾಡಲ್ಲ. ಒಂದು 100 ಕಮೆಂಟ್ ಬಂತು ಅಂತಂದ್ರೆ ಆ 100ರಲ್ಲಿ 2-3 ಕಮೆಂಟ್ಗಳು 10 ಕಮೆಂಟ್ಗಳು ವಲ್ಗಾರಿಟಿ ಇರುತ್ತೆ. ದಯವಿಟ್ಟು ಆ ಒಂದು 10 ಕಮೆಂಟನ್ನು ಕೂಡ ವಲ್ಗಾರಿಟಿ ಯೂಸ್ ಮಾಡಬೇಡಿ. ಏನೇ ಹೇಳೋದಿದ್ರೂ ನಾನಾ ಮಾತಿನ ವೈಖರಿಗಳಿರುತ್ತೆ, ಆ ಥರ ಹೇಳಿ, ಓಕೆನಾ. ಎಲ್ಲರೂ ಕೂಡ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ.